ನನ್ನ ಹೆಸರು ಸುಜಾತಾ ಕುಮಾರ್ ಅಂತ. ನಾನು ಬಸವೇಶ್ವರ ನಗರದಿಂದ ಬರ್ತಾ ಇದ್ದೀನಿ. 2014 ನನ್ನ ಸಿಸ್ಟರ್ ಇನ್ ಲಾ ಹೇಳಿದರು, ನನ್ನ ಅಣ್ಣ ಹೆಂಡತಿ ಹೇಳಿದರು 40 ಇಯರ್ಸ್ ಆದಮೇಲೆ ಫುಲ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಸುಮ್ಮನೆ ನಾನು ಹೋದೆ, ರಾಜಾಜಿನಗರಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಸುಮ್ಮನೆ ಹೋದೆ ಫುಲ್ ಟೆಸ್ಟ್ ಮಾಡೋಕ್ಕೆ. ಟೆಸ್ಟ್ ಮಾಡಿದಾಗ ಅವ್ರಿಗೆ ಹೇಳಿದರು ಜೊತೇಲಿ ಯಾರೂ ಬಂದಿಲ್ವಾ, ಇಲ್ಲ. ಆವಾಗ ಹೇಳಿದರು ಈ ಥರ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದರು. ತಿರ್ಗಾ ಅವರು ಬೇರೆ ಡಾಕ್ಟ್ರ್ ಹತ್ರ ರಾಜಾಜಿನಗರ ಕಾರ್ಡ್ ರೋಡ್ ಹಾಸ್ಪಿಟ್ಲಲ್ಲಿ ಹೋಗೋಕ್ಕೆ ಹೇಳಿದರು. ಅಲ್ಲಿ ಹೋಗುವಾಗ ಅವರು ನೋಡಿಬಿಟ್ಟು ನೀವು ಕ್ಯಾನ್ಸರ್ ಹಾಸ್ಪಿಟ್ಲ್ ಹೋಗಿ ತಿರ್ಗಾ ಇನ್ನೊಂದು ಟೆಸ್ಟ್ ಮಾಡಬೇಕು ಅಂದರು. ಅಲ್ಲಿ ನಾನು ಹೋಗಿ ಆವಾಗ ಹಸ್ಬೆಂಡ್ ಲಂಡನ್ನಲ್ಲಿದ್ದರು. ಸೊ ನಾನು ಅಮ್ಮ ತುಂಬ ವಯಸ್ಸಾದರು. ಸೊ ನಾನು ಅಲ್ಲಿಗೂ ಒಂಟಿಯಾಗಿ ಹೋದೆ. ಅಲ್ಲಿಯೂ ರಿಪೋರ್ಟು ನಿನಗೆ ಕ್ಯಾನ್ಸರ್ ಇದೆ ಅಂತ ಬಂತು. ಡಾಕ್ಟ್ರ್ ತಿರ್ಗಾ ಕೇಳಿದರು ನನ್ನ ಜೊತೆ ಇಲ್ವಾ, ಯಾರಾದರೂ ಬೇಕು ನಾನು ಹೇಳೋಕ್ಕೆ. ಇಲ್ಲ ಪರವಾಗಿಲ್ಲ ಡಾಕ್ಟ್ರ್, ನನ್ನ ಹತ್ರ ಹೇಳಿ. ಸೊ ಅವ್ರು ಹೇಳಿದರು ಇದು 3rd ಸ್ಟೇಜ್ ಹತ್ರ ಇದೆ ಬ್ರೆಸ್ಟ್ ಕ್ಯಾನ್ಸರ್. ನನಗೆ ಕ್ಯಾನ್ಸರ್ ಬಗ್ಗೆ ಏನೂ ಗೊತ್ತಾಗಲಿಲ್ಲ, ಯಾಕೆಂದರೆ ನನ್ನ ಅಮ್ಮ ಸೈಡು ಅಪ್ಪ ಸೈಡ್ ಯಾರಿಗೂ ಕ್ಯಾನ್ಸರ್ ಇಲ್ಲ. ತುಂಬ ಪ್ರಾಬ್ಲಮ್ ಇತ್ತು. ನನ್ನ ಹಸ್ಬೆಂಡ್ ಅದು ಕೇಳಿದ ತಕ್ಷಣ ಅವರು ನನ್ನನ್ನು ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ತಾಯಿದ್ರು. ತುಂಬ ಕಷ್ಟ ಆಯಿತು ನನಗೆ. ಟ್ರೀಟ್ಮೆಂಟ್ ಆಪ್ರೇಷನ್ ಆಯಿತು, 3 ಪ್ಲೇಸಲ್ಲಿ ಆಪ್ರೇಷನ್ ಆಯಿತು. ಆಮೇಲೆ ಟ್ರೀಟ್ಮೆಂಟ್ಗೂ ಅವರು ಸಹಾಯ ಮಾಡಿಲ್ಲ. ಅವ್ರು ಹೇಳಿದರು ಕ್ಯಾನ್ಸರ್ ಬಂದಿದೆಯಾ, ತುಂಬ ಕಷ್ಟ, ಕೀಮೋ ಎಲ್ಲ ಆಗುತ್ತೆ, ಕೀಮೋ ಆದರೆ ಟೋಟಲ್ ಬೆಡ್ ರಿಡನ್ ಆಗುತ್ತೆ, ನಿನಗೆ ಓನ್ಲಿ 10 ಇಯರ್ಸ್ ಇರುತ್ತೆ ನಿನಗೆ ಅಂತ ಹೇಳಿದರು. ನನಗೆ ತುಂಬ ಬೇಜಾರಾಯಿತು. ಪರವಾಗಿಲ್ಲ ಡಾಕ್ಟ್ರ್, ನನ್ನ ಹತ್ರ ಹೇಳಿ ನಿನ್ನ ಕೂದಲೆಲ್ಲ ಹೋಗುತ್ತೆ, ವಿಗ್ ತಗೊಂಡು ಇಟ್ಕೊಳ್ಳಿ ಅಂತ ನನಗೆ ಅಡ್ವೈಸ್ ಮಾಡಿದರು. ಅಡ್ವೈಸ್ ಮಾಡಿಬಿಟ್ಟು ಆವತ್ತ ನನಗೆ ಆಪ್ರೇಷನ್ಸ್ ಇಮ್ಮಿಡಿಯೇಟ್ ಮಾಡಬೇಕು, ಯಾಕೆಂದರೆ ಸ್ಪ್ರೆಡ್ ಆಗುತ್ತೆ ಅಂದರು. ಸೊ ಇಮ್ಮಿಡಿಯೇಟ್ ಆಪ್ರೇಷನ್ ಆಯಿತು. ಆವಾಗ ನನ್ನ ಜೊತೆ ಯಾರೂ ಇಲ್ಲ, ಅಮ್ಮ ಮಾತ್ರ ಇದ್ದರು. ತುಂಬ ಪ್ರಾಬ್ಲಮ್ ಇತ್ತು. ಆವಾಗದ ನಾನು ಜೀಸಸ್ ಸ್ವಲ್ಪ ಗೊತ್ತಿತ್ತು, ಜೀಸಸ್ ಅಷ್ಟು ಗೊತ್ತಾಗಲಿಲ್ಲ. ಸೊ ಜೀಸಸ್ ನೀವೇ ಹೆಲ್ಪ್ ಮಾಡಬೇಕು. ಒಂದೊಂದು ಸಾರಿ ಕೀಮೋಗೆ ಹೋಗುವಾಗ ಒಂಟಿಯಾಗಿ ಹೋದೆ ನಾನು. ಜೀಸಸ್ ನೀವೇ ನನ್ನ ಜೊತೆ ಇರಬೇಕು, ನನಗೆ ವೇನ್ಸು ಸಿಗಲ್ಲ IV ಹಾಕೋಕ್ಕೆ, ಜೀಸಸ್ ನನಗೆ ಹೆಲ್ಪ್ ಮಾಡಿ ವೇನ್ ಸಿಗಬೇಕು. ವೇನ್ಸು ಸಿಕ್ತು. ಒಂದೊಂದು ಟ್ರೀಟ್ಮೆಂಟ್ಗೆ ಜೀಸಸ್ ನನ್ನ ಜೊತೆ ಇದ್ದರು. ಎವ್ರಿ ಇಯರ್ PET ಸ್ಕ್ಯಾನ್ ಅಂತ ಇರುತ್ತೆ, ಅದು ಸ್ಕ್ಯಾನ್ಗೆ 25,000 ಆಗುತ್ತೆ. ಡಾಕ್ಟ್ರ್ ಹೇಳಿದರು 3rd ಸ್ಟೇಜ್ ನಿಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಇರೋದ್ರಿಂದ ರೈಟ್ ಸೈಡ್ ಇತ್ತು, ಲೆಫ್ಟ್ ಸೈಡಕ್ಕೂ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ ಅಂದರು. 6 ಕೀಮೋ ಆಯಿತು. ಒಂದೊಂದು ತಿಂಗಳು ನನ್ನ ದೇವರು ನನ್ನ ಜೊತೆ ಇದ್ದರು. ಕೀಮೋ ಆದ ತಕ್ಷಣ ನೆಕ್ಸ್ಟ್ ದಿನ ನಾನು ಬೈಕಲ್ಲಿ ಹೋಗಿ ಇಂಜೆಕ್ಷನ್ ತಗೊಂಡು ಬರ್ತಾಯಿದ್ದೆ. ಅಷ್ಟು ಸಹಾಯ ಮಾಡಿದ್ರು ನನ್ನ ಜೀಸಸ್. ಲಾಸ್ಟ್ ಕೀಮೋ ತನಕ ನನ್ನ ಜೊತೆ ಇದ್ದರು. ಒಂದೊಂದು ಪೆಟ್ ಸ್ಕ್ಯಾನ್ ಹೋಗುವಾಗ ಜೀಸಸ್ ನನ್ನ ಜೊತೆ ಯಾರೂ ಇಲ್ಲ, ಆದರೆ ಜೀಸಸ್ ನನ್ನ ಜೊತೆ ಇದ್ದು ನನಗೆ ಸಹಾಯ ಮಾಡಿ, ನನಗೆ ಹೆಲ್ಪ್ ಮಾಡಿ, ಸ್ಟ್ರೆಂತ್ ಕೊಟ್ಟು ಆ ಲೇನಲ್ಲಿ ಎಲ್ಲರೂ ನನ್ನ ಹೆಸರು ಹೇಳ್ತಾಯಿದ್ರು. ಇವ್ರು ನೋಡು ಅಷ್ಟು ಒಂಟಿಯಾಗಿ ಎಲ್ಲ ಮಾಡಿಕೊಂಡ್ರು. ನಾನಿಲ್ಲ, ನನ್ನ ದೇವರು ಇದು, ನನ್ನ ಜೀಸಸ್ ನನಗೆ ಸಹಾಯ ಮಾಡಿದ್ರು, ಹೆಲ್ಪ್ ಮಾಡಿದ್ರು. 2015 ಜೀಸಸ್ ಕಾಲ್ ಸ್ಟಾರ್ಟ್ ಆಯಿತು. ಬಟ್ 2016 ನನಗೆ ಗೊತ್ತಾಯಿತು ಜೀಸಸ್ ಕಾಲ್ ಇಲ್ಲಿ ಇದೆ ಅಂತ. ಸೊ ಆವಾಗಿಂದ ನಾನು ಶುರು ಮಾಡಿದೆ ಜೀಸಸ್ ಕಾಲ್ ಪ್ರೇಯರ್ ಟವರ್ ರಾಜಾಜಿನಗರಕ್ಕೆ ಶುರು ಮಾಡಿದೆ. ಇಲ್ಲಿ ಬಂದು ಎಲ್ಲ ಪ್ರೇಯರ್ ವಾರಿಯರ್ಸ್, ಮ್ಯಾನೇಜರ್ಸ್ ಎಲ್ಲರೂ ನನಗೆ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಪ್ರೇ ಮಾಡೋದು. ಆವತ್ತಿಂದ ರೆಗ್ಯುಲರ್ ಆಗಿ ನಾನು ಜೀಸಸ್ ಕಾಲ್ ಬರ್ತಾ ಇದೆ. ದೇವರು ನನಗೆ ತುಂಬ ಅದ್ಭುತ ಮಾಡಿದರು. ಒಂದೊಂದು ಸ್ಕ್ಯಾನ್ಗೂ ಇಲ್ಲಿ ಬಂದು ಪ್ರೇಯರ್ ಮಾಡಿ, ಜೀಸಸ್ ಕಾಲ್ ಪ್ರೇಯರ್ ಟವರ್ಗೆ ಪ್ರೇ ಮಾಡಿ, ಪಾಲ್ ದಿನಕರ್ ಅಯ್ಯಾಗೆ ಇಮೇಲ್ ಕಳಿಸಿ ಎಲ್ಲ ಪ್ರೇಯರ್ ಮಾಡಿ ಒಂದೊಂದು ಸ್ಕ್ಯಾನ್ಗೆ ನನ್ನ ಜೀಸಸ್ಸು ಸ್ಕ್ಯಾನ್ ರಿಪೋರ್ಟ್ ನಾರ್ಮಲ್ ಮಾಡಿದ್ದಾರೆ. ಇವಾಗ January 6th ಆವಾಗ ನನಗೆ ಲಾಸ್ಟ್ ಪೆಟ್ ಸ್ಕ್ಯಾನ್ ರಿಪೋರ್ಟ್ ಇತ್ತು. ದೇವರು ಇದು ಸ್ಕ್ಯಾನ್ ರಿಪೋರ್ಟು ನಾರ್ಮಲ್ ಮಾಡಬೇಕು ಅಂತ ನಾನು ಇಲ್ಲಿ ಬಂದು ಒಬ್ಬೊಬ್ಬರು ನನಗೆ ತುಂಬ ಪ್ರೇ ಮಾಡಿದ್ರು. ಎಲ್ಲ ಪ್ರೇಯರ್ ವಾರಿಯರ್ಸ್, ಮ್ಯಾನೇಜರ್ ಸರ್, ಆಮೇಲೆ ಎಲ್ಲ ದೇವಕರು, ಗಾಡ್ ಸರ್ವೆಂಟ್ ಎಲ್ಲರೂ ನನಗೆ ಪ್ರೇ ಮಾಡಿದರು. ಸ್ಕ್ಯಾನ್ ರಿಪೋರ್ಟ್ ನಾರ್ಮಲ್ ಆಯಿತು. 5 ಇಯರ್ಸ್ ನನಗೆ ದೇವರು ನನ್ನ ಜೊತೆ ಇದ್ದು ನನಗೆ ಸಹಾಯ ಮಾಡಿ ಬಲ ಕೊಟ್ಟು ನನ್ನ ರಿಪೋರ್ಟ್ ಸ್ಕ್ಯಾನ್ ನಾರ್ಮಲ್ ಆಯಿತು. ನಾನು ಇವಾಗ ಕ್ಯಾನ್ಸರ್ ಫ್ರೀ ಆಗಿದ್ದೀನಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಫೌಂಡರ್ ಅಯ್ಯಾಗೆ ಸ್ತೋತ್ರ. ನಮ್ಮ ಪ್ರೇಯರ್ ವಾರಿಯರ್ಸ್, ಮ್ಯಾನೇಜರ್ ಸರ್ ಎಲ್ಲರಿಗೂ ತುಂಬ ಥ್ಯಾಂಕ್ಸು.